ಪದೇ ಪದೇ ಯಾರನ್ನು ಮಾತನಾಡಿಸುತ್ತಾ ಇರಬೇಡಿ. ಮದುವೆ ಆಗದವರ ಬಳಿ ಪದೇ ಪದೇ ಮದುವೆ ಯಾವಾಗ ಎಂದು ಕೇಳಬೇಡಿ. ನಮ್ಮ ಬಳಿ ಎಷ್ಟೇ ಹಣವಿದ್ದರೂ ಅಹಂಕಾರ ಪಡದೆ ಹಿರಿಯರಿಗೆ ಗೌರವಿಸುವ ರೂಢಿ ಬೆಳೆಸಿಕೊಳ್ಳಿ. ಮಕ್ಕಳಿಗೆ ದ್ವೇಷ, ಕೋಪ, ಅಸೂಯೆ ತುಂಬುವ ಬದಲು ಒಳ್ಳೆಯ ಸಂಸ್ಕಾರ ಕೊಟ್ಟು ಬೆಳೆಸಿ. ಕ್ಷಮೆ ಕೇಳುವ ಮನೋಭಾವನೆ ಬೆಳೆಸಿಕೊಳ್ಳಿ. ಮಕ್ಕಳು ಆಗದೇ ಇದ್ದವರ ಹತ್ತಿರ ಯಾಕೆ ಮಕ್ಕಳು ಆಗಿಲ್ಲ ಎಂದು ಪದೇ ಪದೇ ಕೇಳುತ್ತಾ ಇರಬಾರದು. ಎಷ್ಟೇ ಜನ ಸ್ನೇಹಿತರು ನಿಮ್ಮ ಜೊತೆ ಇದ್ದರೂ ಎಲ್ಲರನ್ನೂ ಒಂದೇ ಸಮಾನವಾಗಿ ಮಾತನಾಡಿಸಿ. ಒಂದು ವ್ಯಕ್ತಿಗೆ ಪದೇ ಪದೇ ಕಾಲ್ ಮಾಡುತ್ತಾ ಇರಬೇಡಿ. ಅವರು ಸಮಯ ಮಾಡಿಕೊಂಡು ಮಾಡುವ ತನಕ ಕಾಯಿರಿ. ಮನೆಯಿಂದ ಹೊರಗೆ ಹೋಗುವಾಗ ಹೋಗುತ್ತೇನೆ ಎಂದು ಹೇಳಬಾರದು. ಬದಲಿಗೆ ಹೋಗಿ ಬರುತ್ತೇನೆ ಎಂದು ಹೇಳಬೇಕು. ಯಾರಾದರೂ ಮಾತನಾಡುವಾಗ ಮಧ್ಯದಲ್ಲಿ ಮಾತನಾಡುತ್ತಾ ಇರಬೇಡಿ. ಅವರು ಮುಗಿಸಿದ ಮೇಲೆ ಮಾತನಾಡಿ. ಕೈಕಾಲು ಮುಖ ತೊಳೆಯದೆ ಆಹಾರವನ್ನು ಸೇವಿಸಬಾರದು. ಇದು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಒಳ್ಳೆಯದಲ್ಲ. ಮನೆಯಿಂದ ಹೊರಗೆ ಒಳ್ಳೆ ಕೆಲಸಕ್ಕೆ ಹೋಗುವ ಮುನ್ನ ಹಿರಿಯರ ಆಶೀರ್ವಾದ ಪಡೆದು ಹೋಗಿ. ಎಲ್ಲೇ ಇದ್ದರೂ ವರ್ಷಕ್ಕೆ ಒಮ್ಮೆಯಾದರೂ ಮನೆ ದೇವರ ದರ್ಶನ ಮಾಡುವುದು ಒಳ್ಳೆಯದು. ಕಷ್ಟದಲ್ಲಿ ಇದ್ದವರಿಗೆ ನಮ್ಮ ಕೈಯಲ್ಲಿ ಆಗುವಷ್ಟು ಸಹಾಯ ಮಾಡುವ ಗುಣ ಇರಬೇಕು. ಹಣ, ಸೌಂದರ್ಯ ನೋಡಿ ಪ್ರೀತಿ, ಸ್ನೇಹ ಹಾಗೂ ಸಂಬಂಧ ಮಾಡಲೇಬಾರದು. ಧನ್ಯವಾದಗಳು.